ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ. ಇವತ್ತು ಒಂದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೆಯಲ್ಲೇ ವೆಜ್ ಮೊಮೋಸ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಇವತ್ತು ತೋರಿಸ್ಕೊಡ್ತೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಏನಾದರೂ ತಪ್ಪಿದರೆ ಕ್ಷಮಿಸಿ. ಈಗ ಫಸ್ಟ್ ಸ್ಟೆಪ್ಪಲ್ಲಿ ನಾವು ಮೊಮೋಸ್ಗೆ ಬೇಕಾಗಿರುವಂತಹ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ನಾನಿಲ್ಲಿ 2 ಟೊಮೊಟೊ ಮತ್ತು 8 ಗುಂಟೂರು ಮೆಣಸಿನ್ಕಾಯಿ ಹಾಕಿ ಬೇಯಿಸ್ಕೊಳ್ಳೋಣ. ಇದೊಂದು 10 ಮಿನಿಟು ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ. ಅಷ್ಟರಲ್ಲಿ ನಾವು ಮೊಮೋಸ್ಗೆ ಬೇಕಾಗಿರುವಂಥ ಎಲೆನ ನಾನಿಲ್ಲಿ ಗೋಧಿ ಹಿಟ್ಟು ಹಾಕಿ ಕಲಿಸ್ತಾ ಇದ್ದೀನಿ. ಇದು ಮುಂಚೆನೇ ಕಲಸಿಟ್ಕೊಂಡ್ರೆ ಬೆಟರು. ಚೆನ್ನಾಗಿ ಹಿಟ್ಟು ನೆಂದರೆ ಎಲೆನೂ ಸಾಫ್ಟಾಗಿ ಬರುತ್ತೆ, ಹಾಗೆ ಚೆನ್ನಾಗೂ ಕೂಡ ಬೇಯುತ್ತೆ. ಈ ಥರ ಒಂದು 10 ಮಿನಿಟು ಮುಂಚೆನೇ ನೀವು ಕಲಸಿಟ್ಬಿಡಿ, ಆವಾಗ ಚೆನ್ನಾಗಿ ನೆನ್ಕೊಂಡಿರುತ್ತೆ. ನೋಡಿ, ಈ ಥರ ಟೊಮೊಟೊ ಎಲ್ಲ ಸಿಪ್ಪೆ ಬಿಡೋವರೆಗೂ ಬೇಯಿಸ್ಕೊಳ್ಳಿ. ಇದನ್ನು ಬೇಯಿಸಿ ಕೂಲ್ ಆದಮೇಲೆ ನಾನಿಲ್ಲಿ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ, ಬಿಸಿ ಇದ್ದಂಗೆ ಹಾಕ್ಕೊಂಡ್ರೆ ಇದರ ರುಚಿ ಉಂಟೋಗ್ಬಿಡುತ್ತೆ. ನೋಡಿ, ಈ ರೀತಿ ಇಷ್ಟು ಸಣ್ಣದಾಗಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ. ಇಲ್ಲ ನಿಮ್ಗೆ ಇನ್ನೂ ಸಾಫ್ಟಾಗಿ ಬೇಕಂದರೆ ಹಾಕ್ಕೋಬೋದು. ನನಗಿಷ್ಟೇ ಸಾಕು, ಪರವಾಗಿಲ್ಲ. ಈಗ ಇದನ್ನು ಸ್ವಲ್ಪ ಒಗ್ಗರಣೆ ಹಾಕೋಣ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದರ ಜೊತೆಗೆ ಎಣ್ಣೆ ಕಾದ್ಮೇಲೆ ನಾನು ಇದನ್ನು ರುಬ್ಬಿರುವಂತಹ ಚಟ್ನಿ ಇತ್ತಲ್ವ, ಅದನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು 2 ಸೆಕೆಂಡಷ್ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡಿ ಇದನ್ನು. ಇದಕ್ಕೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಒಂದು 1/4 ಭಾಗದಷ್ಟು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ನೀವೇ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನೀಗ ಇದರ ಜೊತೆಗೆ ಸೋಯಾ ಸಾಸ್ನ ಒಂದು ಅಂದಾಜಲ್ಲಿ ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನಷ್ಟು ಹಾಕಿದ್ರೆ ಸಾಕು. ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡಿ. ಇದು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ, ಯಾಕಂದರೆ ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ಸೋಯಾ ಸಾಸ್ದು. ಚಟ್ನಿನ ನಿಮ್ಗಿನ್ನೂ ಗಟ್ಟಿ ಬೇಕಂದರೆ ಇನ್ನೂ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳಿ. ನಾನೀಗ ಮೊಮೋಸ್ಗೆ ಬೇಕಾಗಿರುವಂಥ ತರಕಾರಿನ ಕಟ್ ಮಾಡ್ಕೊಂಡಿದ್ದೀನಿ. ಆನಿಯನ್ನು, ಕ್ಯಾಬೇಜು, ಕ್ಯಾಪ್ಸಿಕಮ್ಮು, ಕಟ್ ಮಾಡಿರೋಂಥ ಕೊತ್ತಂಬರಿ ಮತ್ತು ಕ್ಯಾರೆಟು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ನಿಮ್ಗಿನ್ನೂ ವೆಜಿಟೇಬಲ್ಸ್ ಬೇಕು ಅಂದರೆ ನೀವು ಸೇರಿಸ್ಕೊಳ್ಳಿ. ಇದ್ರ ಜೊತೆಗೆ ಬೀನ್ಸ್ ಕೂಡ ಸೇರಿಸ್ಕೋಬೋದು. ನಾನು ಇದೆಲ್ಲದಕ್ಕೂ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದ್ರ ಜೊತೆಗೆ ನಾನು ಚಿಲ್ಲಿ ಫ್ಲೇಕ್ಸ್ ಸೇರಿಸ್ತಾ ಇದ್ದೀನಿ. ನೋಡಿ ಹಾಕ್ಕೊಳ್ಳಿ. ನಿಮಗೆ ಇನ್ನೂ ಖಾರ ಬೇಕು ಅಂದರೆ ಇನ್ನೂ ಜಾಸ್ತಿನೇ ಹಾಕ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಇದಾದಮೇಲೆ ನಾನು ಆರಿಗಾನೋ ಹಾಕ್ತಾಯಿದ್ದೀನಿ. ನಿಮ್ಮ ಮನೇಲಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪಿಜ್ಜಾ ಏನಾದರೂ ಆರ್ಡ್ರ್ ಮಾಡಿರ್ತೀರಲ್ವ, ಅಲ್ಲಿ ಸಿಕ್ಕರೂ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ಸೇರಿಸ್ಲೇಬೇಕಂತ ಏನಿಲ್ಲ, ಇದ್ರೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇದೆಲ್ಲ ಆದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ಮಾಡಿಟ್ಕೊಂಡ್ರೆ ಸೆಕೆಂಡ್ ಸ್ಟೆಪ್ ಮುಗೀತು. ಈಗ ಥರ್ಡ್ ಸ್ಟೆಪ್ಪಾಗಿ ವೆಜಿಟೇಬಲ್ಸ್ ಎಲ್ಲ ಫ್ರೈ ಮಾಡೋದಕ್ಕೆ ಒಂದು ಬಾಣಲಿಲಿ ಗಾರ್ಲಿಕ್ ಬಟರ್ ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ನೋಡಿ, ನೀವು ಎಣ್ಣೆ ಎಲ್ಲ ಯೂಸ್ ಮಾಡಬೇಡಿ. ಮೊಮೋಸ್ಗೆ ಬಟರ್ ಹಾಕಿದ್ರೇ ಅದು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಬಟರ್ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು, ಅದು ಫುಲ್ ಕರಗಬೇಕಂತ ಏನಿಲ್ಲ. ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಅದು ಬಿಸಿ ಆಗ್ತಾ ಇರೋ ಬಟರ್ ಎಲ್ಲ ಕರಗೋಗ್ಬಿಡುತ್ತೆ. ಇದು ಒಂದು 20 ಮಿನಿಟ್ ಆದರೂ ಲೋ ಫ್ಲೇಮಲ್ಲಿ ಫ್ರೈ ಮಾಡಿ. ಆ ವೆಜಿಟೇಬಲ್ಸ್ ಎಲ್ಲ ಫುಲ್ ಫ್ರೈ ಮಾಡಬೇಕಂತ ಏನಿಲ್ಲ, ಒಂದು 90% ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದೆ ನಾನು ಹಾಕೋ ವೀಡಿಯೋಸ್ಗೆಲ್ಲ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನೋಡಿ ಇವಾಗ ಇಷ್ಟು ಬೆಂದಿದೆ. ಇಷ್ಟು ಬೆಂದಿರುವಾಗ ಒಂದು 50% ಆದರೂ ಬೆಂದಿದೆ. ಇದರ ಸೆಂಟ್ರಲ್ಲಿ ನಾನಿವಾಗ 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಹಾಕ್ತಾಯಿದ್ದೀನಿ. ಇದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿ, ಲೋ ಫ್ಲೇಮಲ್ಲೇ ಇರಲಿ. ಈಗ ಇದ್ರ ಜೊತೆಗೆ ನಾನು 1 ಟೇಬಲ್ ಸ್ಪೂನು ಸೋಯಾ ಸಾಸ್ ಹಾಕ್ತಾಯಿದ್ದೀನಿ.
ವೆಜಿಟೇಬಲ್ಸ್ ಎಲ್ಲ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀವಲ್ಲ ಸೀದೋಗ್ಬಿಡುತ್ತೆ. ನೋಡಿಕೊಂಡು ತುಂಬ ಸ್ಲೋ ಆಗಿ ತುಂಬ ಲೋ ಫ್ಲೇಮಲ್ಲೇ ಫ್ರೈ ಮಾಡಿ. ಈಗ ಇಷ್ಟು ಸ್ಟೆಪ್ ಮುಗೀತು, ಥರ್ಡ್ ಸ್ಟೆಪ್ಪು. ಈಗ ಫೋರ್ತ್ ಸ್ಟೆಪ್ ಆಗಿ ಮೊಮೋಸ್ನ ಬೇಯಿಸೋದಕ್ಕೆ ನಾನೊಂದು ಇಲ್ಲಿ ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ. ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು, ನಾವು ಇಡ್ಲಿ ಎಲ್ಲ ಮಾಡ್ತೀವಲ್ಲ ಅದೇ ಥರ ನೀರು ಹಾಕ್ಬಿಟ್ಟು ಇಟ್ಕೊಳ್ಳಿ ಸ್ವಲ್ಪ. ಈಗ ಆಗಲೇ ನಾನು ಕಲಸಿಟ್ಟಿದ್ನಲ್ವ ಗೋಧಿ ಹಿಟ್ಟಲ್ಲಿ, ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಟ್ಟಿದ್ದೆ ನಾನು. ಈಗ ಅದನ್ನು ನೆಂದಿದೆ. ನಾವು ಈಗ ಹೋಳಿಗೆ ಎಲ್ಲ ಮಾಡ್ತೀವಲ್ಲ ಆ ಥರ ಚಿಕ್ಕ ಚಿಕ್ಕ ಎಲೆನ ಮಾಡ್ಕೊಳ್ಳೋಣ. ಚಿಕ್ಕ ಚಿಕ್ಕ ಎಲೆ ಮಾಡಿಕೊಂಡು ಸ್ವಲ್ಪ ದಪ್ಪನೂ ಬೇಡ ತೆಳುವೂ ಬೇಡ, ಮೀಡಿಯಮ್ ಸೈಜಲ್ಲೇ ಉಜ್ಕೊಳ್ಳಿ. ಎಲೆ ಉಜ್ಕೊಂಡಾದಮೇಲೆ ನಾನು ಅದಕ್ಕೆ ಸ್ವಲ್ಪ ನೀರು ಹಚ್ತಾ ಇದ್ದೀನಿ ಸೈಡಿಗೆ, ಮಡಚೋದಕ್ಕೆ ಬೇಕಲ್ಲ, ಸ್ವಲ್ಪ ಸ್ಟಿಕ್ಕಾಗಿ ಅಂಟ್ಕೋಬೇಕು, ಅದಕ್ಕೋಸ್ಕರ ಅಷ್ಟೇ. ಸುತ್ತ ನೀರು ಹಾಕ್ಕೊಳ್ಳಿ. ಅದಾದಮೇಲೆ ನಾನು ಸೆಂಟ್ರಲ್ಲಿ ಮಾಡ್ಕೊಂಡಿದ್ನಲ್ವ ಅದೇನು ಸ್ಟಫಿಂಗು ವೆಜಿಟೇಬಲ್ಸು ಎಲ್ಲ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ತೊಗೊಳ್ಳಿ. ನನಗೆ ಬರೋ ಥರ ಶೇಪಲ್ಲೇ ನಾನು ಮಾಡ್ತಾಯಿದ್ದೀನಿ, ಸಾಕು, ಇಷ್ಟು ಸಿಂಪಲ್ಲಾಗಿ ಅನಿಸುತ್ತೆ. ಈಗ ಎಲ್ಲ ಮೊಮೋಸ್ನು ಇದೇ ಥರ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ನೋಡ್ಕೊಂಡು ಮಾಡ್ಕೋಬೋದು ನೀವು. ಇದು ಕರಿಕಡುಬು ಎಲ್ಲ ಮಾಡ್ತಾರಲ್ಲ ಅದೇ ಥರನೂ ಮಾಡ್ಕೋಬೋದು ನೀವು ಮನೇಲಿ. ತುಂಬ ಈಸಿಯಾಗಿ ಮನೇಲೇ ಮಾಡ್ಕೊಳೋವಂಥ ಮೊಮೋಸ್ನ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಾನು. ನೋಡಿ, ಇವಾಗ ನಾನು ಆವಾಗಲೇ ಇಡ್ಲಿ ಕುಕ್ಕರಲ್ಲಿ ನೀರಿಟ್ಟಿದ್ದೆ ಅಲ್ವಾ, ಅದೇ ಇಡ್ಲಿ ಪ್ಲೇಟಲ್ಲಿ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಾನು ರಬ್ ಮಾಡ್ತಾಯಿದ್ದೀನಿ. ಅದ್ರ ಮೇಲೆ ಈ ಮೊಮೋಸ ಇಡ್ತಾಯಿದ್ದೀನಿ. ಇಡ್ಲಿ ಪಾತ್ರೆಯಲ್ಲಿ ನೀರು ಇಟ್ಟಿರೋದು ಕುದೀತಾ ಇದ್ದರೆ ಅದರೊಳಗಡೆ ನಾನು ಇವಾಗ ಮೊಮೋಸ್ನ ಇಡ್ತಾಯಿದ್ದೀನಿ ಸ್ಟೀಮ್ ಆಗೋದಕ್ಕೆ. ಇದನ್ನು ಒಂದು 10 ಮಿನಿಟ್ ಆದರೂ ಬಾಯ್ಲ್ ಆಗಬೇಕು. ಇದಾದಮೇಲೆ ಇದನ್ನು ಲಿಡ್ ಕ್ಲೋಸ್ ಮಾಡಿ ಉರಿನ ಲೋ ಫ್ಲೇಮಲ್ಲಿ ಇಟ್ಟಿರಿ, ಯಾಕಂದರೆ ನೀರು ತುಂಬ ಕಾದಿದೆ. ಒಂದು 10 ಮಿನಿಟ್ 15 ಮಿನಿಟು ಬಾಯ್ಲ್ ಆದರೆ ಸಾಕಾಗುತ್ತೆ ಇದು. ಇದು ಒಂದು 15 ಮಿನಿಟ್ ಸ್ಟೀಮ್ ಮಾಡಿದ್ದೀನಿ ಅಷ್ಟೇ, ಜಾಸ್ತಿ ಟೈಮ್ ತೊಗೊಂಡಿಲ್ಲ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಸ್ಟೀಮ್ ಆಗಿದೆ ಅಂಥೇಳಿ. ಇದನ್ನು ಒಂದು ಪ್ಲೇಟಲ್ಲಿ ಹಾಕಿ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಇಷ್ಟೇ, ತುಂಬ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಮನೆಯಲ್ಲೇ ಇರೋಂತಹ ವೆಜಿಟೇಬಲ್ಸ್ನ ಬಳಸಿ ವೆಜ್ ಮೊಮೋಸ್ನ ಮಾಡಿರೋದು. ನೀವು ನೋಡ್ಬೋದು, ತುಂಬ ಈಸಿಯಾಗಿ ಮಾಡ್ಕೋಬೋದು ಇದನ್ನು. ಸುಮ್ಮನೆ ಹೊರಗಡೆ ಹೋಗಿ ಹೆಲ್ತ್ ಹಾಳು ಮಾಡೋದಕ್ಕಿಂತ ಮನೆಯಲ್ಲೇ ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು. ನೋಡಿ, ಈಗ ಫೈನಲ್ಲಾಗಿ ನಾನು ಮೊದಲೇ ಮಾಡಿಟ್ಟಿರುವಂತಹ ಚಟ್ನಿನ ಹಾಕ್ಕೊತಾ ಇದ್ದೀನಿ. ನೋಡಿ, ನೀವು ಝೂಮ್ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಸ್ಟೀಮ್ ಆಗಿದೆ ಅಂತೇಳಿ. ನೋಡಿದರೆ ಬಾಯಲ್ಲಿ ನೀರು ಬರ್ತಾಯಿದೆ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಇದು ಗೋಧಿ ಹಿಟ್ಟು ಅಂತ ಅನಿಸೋದೇ ಇಲ್ಲ. ಝೂಮ್ ಮಾಡಿ ನೋಡಿದರೆ ಇದು ಬಟರ್ ಪೇಪರಲ್ಲಿ ನಾವು ಫೋಲ್ಡ್ ಮಾಡಿ ಇಟ್ಟಿರೋ ಥರ ಇದೆ. ತುಂಬ ಚೆನ್ನಾಗಿದೆ. ಬನ್ನಿ, ಈಗ ನಮ್ಮ ಹಸ್ಬೆಂಡ್ಗೆ ಇದನ್ನು ಟೇಸ್ಟ್ ಮಾಡೋಕ್ಕೆ ಕೊಡೋಣ. ಅವ್ರು ಏನು ಹೇಳ್ತಾರೋ, ಅವ್ರ ರಿಯಾಕ್ಷನ್ ಏನಿರುತ್ತೆ ನೋಡೋಣ. ಮೊಮೋಸ್ ತುಂಬ ಚೆನ್ನಾಗಿ ಬಂದಿದೆ. ಅವ್ರು ನಂಬ್ತಾನೆ ಇಲ್ಲ ನಾನೇ ಮಾಡಿದ್ದು ಅಂತ ಹೇಳಿದ್ರು. ನೋಡಿ, ಅವ್ರ ರಿಯಾಕ್ಷನ್ನಲ್ಲೇ ಗೊತ್ತಾಗ್ತಾ ಇದೆ ಇದು ಎಲ್ಲಿಂದನೋ ತರಿಸಿದ್ಯಾ ಅಂತ ನನಗೆ ರೇಗಿಸ್ತಾ ಇದ್ರು. ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಆಗಿದೆ. ಅವ್ರು ತುಂಬ ಇಷ್ಟಪಟ್ಟು ಎಂಜಾಯ್ ಮಾಡಿಕೊಂಡು ತಿಂತಾ ಇದ್ದಾರೆ. ಕೊನೆಗೆ ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿದೆ. ಸೇಮ್ ಚೈನೀಸ್ ಫುಡ್ ಥರನೇ ಇದೆ ಮೊಮೋಸು ಅಂತ ಹೇಳಿದ್ರು. ನೋಡಿ, ತುಂಬ ಈಸಿಯಾಗಿ ವೆಜ್ ಮೊಮೋಸ್ನ ಇಷ್ಟು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೋಬೋದು. ಸುಮ್ಮನೆ ಯಾಕೆ ಹೊರಗಡೆ ತಿಂದು ಹೆಲ್ತೆಲ್ಲ ಹಾಳು ಮಾಡ್ಕೊಳೋದು. ನೋಡಿದ್ರಲ್ಲ, ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.